ನಮಸ್ಕಾರ. ನನ್ನ ಹೆಸರು ಅಸ್ಮಾ ಖಾನಂ ಅಂತ. ಇವತ್ತು ನಮ್ಮ ಆರ್.ವಿ. ದೇವರಾಜ್ ಸಾಹೇಬ್ರದ ಪುತ್ರನಾದಂತಹ ಯುವರಾಜ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ಬೆಳಿಗ್ಗೆ ಹೆಲ್ತ್ ಚೆಕಪ್ ಮತ್ತೆ ಪೂಜೆಯನ್ನು ಮತ್ತೆ ಹೆಲ್ತ್ ಚೆಕಪ್ ಅನ್ನು ಹಮ್ಮಿಕೊಂಡಿದ್ರು. ಸೊ ಇವಾಗ ಎಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲವನ್ನು ಮಾಡಿದ್ದಾರೆ. ಸೊ ತುಂಬಾ ಜನ ಒಳ್ಳೆ ದೊಡ್ಡ ದೊಡ್ಡ ಲೀಡರ್ಗಳು ಎಲ್ಲರೂ ಬಂದು ಅವರ ಹುಟ್ಟುಹಬ್ಬವನ್ನು ಅಭಿನಂದನೆಗೋಸ್ಕರ ಬಂದು ಎಲ್ಲರೂ ವಿಶಸ್ ಮಾಡಿ ಹೋಗಿದ್ದಾರೆ. ಸೊ ನಾವು ಇದನ್ನೇ ಹೇಳಕ್ ಇಷ್ಟಪಡ್ತೀವಿ, ನಮ್ಮ ಯುವರಾಜ್ ಸಾಹೇಬ್ರು ಫಸ್ಟ್ ಕಾರ್ಪೊರೇಟರ್ ಆಗಿದ್ರು, ನೆಕ್ಸ್ಟ್ MLA ಆಗ್ಬೇಕು ಅನ್ನೋದೇ ನಾವು ದೇವರಲ್ಲಿ ಬೇಡ್ಕೊಳ್ತೀವಿ. ಯಾಕಂದ್ರೆ ಅವ್ರ ತರ ಹೆಲ್ಪಿಂಗ್ ನೇಚರ್ ಆಗ್ಲಿ, ಎಲ್ಲಾರ್ಗು ಜೊತೆಗೆ ತಗೊಂಡು ಹೋಗೋದಲ್ಲಿ ಇದರಲ್ಲಿ ಎಲ್ಲ ಅವ್ರಿಗೆ ಮೀರ್ಸೋಂತ ಯಾರು ಇಲ್ಲ ನಮ್ಮ ಯುವಕರಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. आज आरवी युवराज सर का बर्थडे है, जन्मदिन है। जन्मदिन पर हम सब पूरे वेंडर की तरफ से, महिला कांग्रेस अस्मा खानम जी उनके तरफ से, हमारे आखिल भाई की तरफ से, मैडम के तरफ से, पूरे उस्मा मैडम के तरफ से सब पूरे मिलकर आकर इनको सेलिब्रेशन कर रहे हैं। केक डिस्ट्रीब्यूशन और आज सुबह से हेल्थ कैंप था, ब्लड कैंप था। बहुत सारे नौजवान, बहुत सारे चाहने वाले पूरे आकर मिलकर इंशाअल्लाह अल्लाह इनको और तरक्की दे और युवा ಡೈನಾಮಿಕ್ ಲೀಡರ್ बनाए। ಅಭಿಮಾನಿಗಳು ಅಂತ ಹೇಳಕ್ಕಿಂತ ಫ್ಯಾಮಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ನನ್ನ ಅಷ್ಟು ಪ್ರೀತಿಯಿಂದ ಅಕ್ಕ ಅಂತ ಕರೀತಾರೆ, ಅಮ್ಮ ಅಂತ ಕರೀತಾರೆ. ಈ ನಡುವೆ ಯೂತ್ ಕಾಂಗ್ರೆಸ್ ಅವರಲ್ಲಿ ಅಮ್ಮ. ಸೊ ಒಂಥರ ಒಂದು ಫ್ಯಾಮಿಲಿ ಎನ್ವೈರನ್ಮೆಂಟ್ ಇದೆ. ಯಾವತ್ತೂ ನಾವು ಅವ್ರನ್ನ ಬಿಟ್ಕೊಟ್ಟಿಲ್ಲ, ಅವ್ರು ನಮ್ಮನ್ನ ಬಿಟ್ಕೊಟ್ಟಿಲ್ಲ. ಕಾರಣಾಂತರಗಳಿಂದ ರಾಜಕೀಯ ಷಡ್ಯಂತ್ರಗಳು ಗೊತ್ತಲ್ವಾ, ಕ್ಯಾಂಡಿಡೇಟ್ ನ ಚೇಂಜ್ ಮಾಡಿ ಡಿವೈಡ್ ಮಾಡೋ ಕೆಲಸ ಮಾಡ್ತಾರೆ. ನಮ್ಮ ಮನಸ್ಸುಗಳನ್ನ ಡಿವೈಡ್ ಮಾಡಕ್ ಸಾಧ್ಯ ಇಲ್ಲ ಅಂತ ಒಂದು ಕ್ಷೇತ್ರ ಚಿಕ್ಕಪೇಟೆ ಕ್ಷೇತ್ರ. ಎಲ್ಲ 3 ಧರ್ಮದ ಗುರುಗಳು ಇವತ್ತು ಬಂದಿದ್ರು. ಸೊ ಅದೇ ಒಂದು ಮೆಸೇಜ್. ಎಲ್ಲ ಅಂದ್ರೆ ಧರ್ಮ ಅನ್ನೋದು ಮನೆಯಲ್ಲಿ 4 ಬಾಗಿಲಲ್ಲಿ, ಆಚೆ ಬಂದಾಗ ನಾವೆಲ್ಲರೂ ಮಾನವರು ಅಲ್ವಾ. ಸೊ ಅಂತ ಒಂದು ಮೆಸೇಜ್ ಕೊಡುವಂತ 3 ಜನ ಗುರುಗಳು ಬಂದಿದ್ದಾರೆ. ಸೊ ಅದೇ ಒಂದು ಮೆಸೇಜ್ ಏನಂದ್ರೆ ನಾವ್ ಏನ್ ಮಾಡಿದ್ರು ಒಂದು ಬದಲಾವಣೆ ನೋಡ್ಬೇಕು, ಬದಲಾವಣೆ ಆಗ್ಬೇಕು ಅಂತ ಹೇಳಿ ಬದಲಾವಣೆ ಫಸ್ಟ್ ನಾವು ಆಗ್ಬೇಕು. ಬೇರೆಯವ್ರು ಹೇಳೋಕ್ಕಿಂತ ಬದಲಾವಣೆ ಆಗುತ್ತೆ, ನಾವು ಮಾಡ್ತೀವಿ. ಬಂದು ಒಂದು ಸುಧಾರಿಸಕ್ ಸಾಧ್ಯನೇ ಇಲ್ಲ. ನಾವು ಬದಲಾವಣೆ ಆದ್ರೆ ಖಂಡಿತ ನಾವು ಸಮಾಜನ ಸುಧಾರಿಸಬಹುದು. ಸೊ ಈ ಒಂದು ಯುವರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಾವು ಯಾರು ಮಾಡಲ್ಲ, ಜನ ಸೇರಿ ಅವ್ರ ಹುಟ್ಟುಹಬ್ಬನ ಆಚರಿಸ್ತಾರೆ ಇಲ್ಲಿ. ಸೊ ಅವರ ಪ್ರೀತಿ ವಾತ್ಸಲ್ಯಕ್ಕೆ ನಾವು ಏನ್ ಕೊಟ್ಟರು ಕಮ್ಮಿ. ಸೊ ಯಾವಾಗ್ಲೂ ಅಷ್ಟೇ ಯೂನಿವರ್ಸಲ್, ವಿ ಹ್ಯಾವ್ ಟು ಗಿವ್ ಬ್ಯಾಕ್. ದೇವ್ರು ನಮ್ಗೆ ಕೊಟ್ಟಾಗ ನಾವು ವಿ ಹ್ಯಾವ್ ಟು ಗಿವ್ ಬ್ಯಾಕ್. ಸೊ ನಾವು ಈ ಜನ ಇಷ್ಟು ನಮ್ಗೆ ಪ್ರೀತಿ ವಿಶ್ವಾಸ ಕೊಟ್ಟಾಗ ನಾವು ಏನೋ ಒಂದು ರೀತಿಯಲ್ಲಿ ಇವತ್ತು ನಾವು ಏನಿದೀವೋ ಅದಷ್ಟು ಅವರ ಒಂದು ಆಶೀರ್ವಾದ ಅಂತಾನೆ ಹೇಳ್ಬೇಕು. ಅದೇ ರೀತಿ ಯುವರಾಜಕ್ಕೂ ತುಂಬಾ ಆಶೀರ್ವಾದ ಮಾಡಿದ್ದಾರೆ. ಅವರು ಪ್ರೀತಿಯಿಂದ ಅವ್ನ ಚಿಕ್ಕ ಮಗುವಿಂದ ನೋಡ್ಕೊಂಡ್ ಬಂದಿದ್ದಾರೆ. ಅವ್ರ ಹೆಸರನ್ನ ನಾವು ಅವ್ರಿಗೆ ನಾಮಕರಣ ಮಾಡಿಲ್ಲ. ಅವ್ನು ಹುಟ್ಟಿದ್ದು ವಾನಿವಿಲಾಸ್ ವಾನಿವಿಲಾಸ್ ಅಲ್ಲಿ ಅವತ್ತಿನ ಮೇಯರ್ ವಿಜಯ್ ಕುಮಾರ್ ಅವ್ರು ಬಂದು ಜನ ನಮ್ಮ ಲೋಕಲ್ ನಮ್ಮ ಆಂಧ್ರ ಪ್ರದೇಶ ಸಂಸ್ಥೆ ಎಲ್ಲ ಬಂದು ದೇವರಾಜನ ಮಗ ಯುವರಾಜ ಅಂತ ಹೆಸರಿಟ್ಟಿದ್ದು. ಹಂಗೆ ಆಯ್ತು. ಅವ್ರ ನಾಮನಕ್ಷತ್ರದಲ್ಲೂ ಹಂಗೆ ಬಂತು ಯುವ ಅಂತ ಹೆಸರು. ಸೊ ಯುವರಾಜ ಅಂತ ನಾವು ಒಂದು ಹೆಸರು ನಾಮಕರಣ ಮಾಡಿದ್ದು. ಸೊ ಅವನು ಒಂಥರ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ ಅವನು ನಡ್ಕೊಂಡು ಬರ್ತಾರೆ. ಚಿಕ್ಕದ್ರಿಂದ ಅವ್ನಿಗೆ ಆಸೆ ಇತ್ತು, ನಾನು ಸಮಾಜಕ್ಕೆ ಏನೋ ಒಂದು ಮಾಡ್ಬೇಕು ಅಂತ. ನಾನು ಆಸೆ ಮದರ್ ಎಜುಕೇಶನ್ ಇಸ್ ಅ ಪ್ರಯಾರಿಟಿ, ಎಜುಕೇಶನ್ ಇಲ್ಲದೆ ಬೇಡ ಅಂತ ಹೇಳ್ಬಿಟ್ಟು ಅವನು ಗ್ರಾಜುಯೇಷನ್ ಮಾಡಿ ಇಂಡಸ್ಟ್ರಿ ಕಾರ್ಪೊರೇಟರ್ ಅಂತ ಅನ್ಸ್ಕೊಂಡ. ಅಷ್ಟೇ ಜನನ ಸಂಪಾದನೆ ಮಾಡ್ಕೊಂಡ. ಸೊ ಇವತ್ತು ಒಂದು ರೀತಿಯ ಸಂತೋಷ. ಯಾಕಂದ್ರೆ ದೈವ ಕಾರ್ಯ, ನಾವು ಮನೆಯಿಂದ ನಾವು ಎಲ್ಲರಿಗೂ ಒಳ್ಳೇದಾಗ್ಬೇಕು. ಚಂಡಿಕಾ ಹೋಮ ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ, ತುಂಬಾ ಒಂದು ನಿಷ್ಠೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಂತ ಒಂದು ಪೂಜೆ. ಅದು ನಮ್ಮ ಒಂದು ಸಮಾಜಕ್ಕೆ ಒಂದು ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಮತ್ತು ಮೆಡಿಕಲ್ ಕ್ಯಾಂಪ್ ಇವತ್ತು ಜಯದೇವ ಹಾಸ್ಪಿಟಲ್ ಡಾಕ್ಟರ್ ನಟರಾಜ್ ಅವರು ಮತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಶಿವಕುಮಾರ್ ಅವರು, ಮಿಂಟೋ ಹಾಸ್ಪಿಟಲ್ ಇಂದ ಐಶಾನು ಅಂತ ಡಾಕ್ಟರ್ ಅವರು ಅಷ್ಟೇ, ಅವರೆಲ್ಲರೂ ಬಂದಿದ್ರು. ಕ್ಯಾನ್ಸರ್ ಸ್ಕ್ರೀನಿಂಗ್ ಆಯ್ತು. ಇವತ್ತು ಹೆಣ್ಮಕ್ಳಿಗೆ 4ನೇ ಸ್ಟೇಜ್ ಬರೋವರೆಗೂ ಕ್ಯಾನ್ಸರ್ ಗೊತ್ತಿರಲ್ಲ ಅವ್ರಿಗೆ, ಏನ್ ಇಲ್ವೇ ಇಲ್ಲ, ಅದು ಸೂಕ್ಷ್ಮ ಇರ್ತದೆ. ಅವ್ರು ಹೋಗಿ ಚೆಕಪ್ ಮಾಡಿದಾಗ 4ನೇ ಸ್ಟೇಜ್ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಜಲ್ದಿ ತೋರಿಸ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಅರಿವಿದ್ರೆ ಅದನ್ನ ನಿವಾರಣೆ ಮಾಡ್ಬೋದು. ಸೊ ಇವತ್ತು ಸ್ಕ್ರೀನಿಂಗ್, ಕ್ಯಾನ್ಸರ್ ಸ್ಕ್ರೀನಿಂಗ್ ಫಾರ್ ಲೇಡೀಸ್, ಅದು ಒಂದು ಕಾರ್ಯಕ್ರಮ. ತುಂಬಾ ಅಚ್ಚುಕಟ್ಟಾಗಿ ಡಾಕ್ಟರ್ಸ್ ಅಷ್ಟು ಪ್ರೀತಿಯಿಂದ ಅವರು ಖುಷಿಯಾಗಿ ಅವರೆಲ್ಲ ಅಷ್ಟು ಜನ ನೋಡಿ ನಾವು ನಿಮ್ ಜೊತೆಗೆ ಕೈ ಜೋಡಿಸ್ತೀವಿ, ಮುಂದಕ್ಕೂ ಕೈ ಜೋಡಿಸ್ತೀವಿ ಅಂತ 1,500 ಜನ ಬಂದಿದ್ರು ಇವತ್ತು ಮೆಡಿಕಲ್ ಕ್ಯಾಂಪ್ಗೆ ಬಂದಿದ್ರು. ಸೊ ಅವರೆಲ್ಲರೂ ಚೆಕಪ್ಸ್ ಎಲ್ಲ ಮಾಡಿಸ್ಕೊಂಡ್ರು. ಮತ್ತು ಜಯದೇವ ಹಾಸ್ಪಿಟಲ್ ಎಸ್ಪೆಷಲಿ ಪುನೀತ್ ಅಪ್ಪು ಅವರು ನಾವು ಕಳ್ಕೊಂಡ್ಮೇಲೆ ಯುವಕರಲ್ಲಿ ನಾವು ನೋಡ್ತೀವಿ ಇವಾಗ 30-40ಗೆಲ್ಲ ಹಾರ್ಟ್ ಅಟ್ಯಾಕ್ ಅಂತ. ಸೊ ನಾವು ಏನು ಹೇಳಕ್ಕಾಗಲ್ಲ, ಡಾಕ್ಟರ್ಸು
ಈಗ ಲೈಫ್ ಸ್ಟೈಲ್ ಚೇಂಜಸ್ ನಾವು ಏನ್ ಹೇಳಿದ್ರೆ ನಾವು ಯೋಗ ಅವರು ನಾವು ಹೇಳ್ತೀವಿ ಲೈಫ್ ಸ್ಟೈಲ್ ಚೇಂಜಸ್ ಅಂತ. ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಕಾಂಪಿಟೇಟಿವ್ ಲೈಫ್ ಲೀಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಊಟದ್ದಾಗ್ಲಿ ಮತ್ತು ವ್ಯಾಯಾಮ ಇರಲ್ಲ, ಸ್ಟ್ರೆಸ್ ಅಂತಾರೆ, ಒತ್ತಡ ಜಾಸ್ತಿ. ಇವಾಗ ಚಿಕ್ಕ ಮಕ್ಕಳು ಕೇಳಿದ್ರೆ ಒತ್ತಡ ಅಂತಾರೆ. ಇದು ಕಾರಣಗಳಿಂದ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು ಅಂತ ನಾವು ಹೇಳ್ತೀವಿ. ಡಾಕ್ಟರ್ಸ್ ಅದೇ ರೀತಿ ಅದೇ ಹೇಳ್ತಾರೆ. ಔಷಧಿನ ಕೊಟ್ಟು ಅವ್ರಿಗೆ ಡಯಾಗ್ನೋಸ್ ಮಾಡ್ತಾರೆ. ಇವತ್ತು ಎಲ್ಲರೂ ಸುಮಾರು ECG ಗಳಾಯ್ತು, ತುಂಬಾ ಹೆಲ್ಪ್ಫುಲ್ ಆಯ್ತು. ಸೊ ಸ್ವಲ್ಪ ಅವೇರ್ನೆಸ್ ನಮ್ಮ ಬಗ್ಗೆ ನಾವು ಗಮನ ಕೊಟ್ರೆ ನಾವು ನಮ್ಮ ಆರೋಗ್ಯ ನಾವು ನೋಡ್ಕೋಬಹುದು ಅಂತ ಒಂದು ಮಾಹಿತಿ ಕೊಡೋ ರೀತಿಯಲ್ಲಿ ಕಾರ್ಯಕ್ರಮ ಇದೆ. ನಮ್ಮ ಸ್ನೇಹಿತರಾದಂತ ಆ ರೇವತಿ ಕಾಮಜ್ಜಿ ತಮ್ಮೆಲ್ಲರಿಗೂ ಗೊತ್ತಿರುವಂತವ್ರು, ಅವರು ತಾಯಿಯಾಗಿ ಅವರು ಸಾಕಷ್ಟು, ಅವರು ಅಷ್ಟೇ ತಾಯಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಸುಮಾರು ಕಡೆ ಅವ್ರದ್ದು ಸರ್ವಿಸ್ ತುಂಬಾ ಇರ್ತದೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನನ್ನ ಮಗನ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ಅದೇ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ತೀನಿ. ಸೊ ನಾನು ಅವ್ರಗಳದ್ದು ಇದನ್ನ ನಾನು ಅವ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳ್ತಾ ಬಂದೆ. ಆಮೇಲೆ ಗೊತ್ತಾಯ್ತು ಇವರು ಒಂದು ತುಂಬಾ ಯೋಗ ಪಟು ಇವರು, ಆಮೇಲೆ ಎಜುಕೇಶನಲಿಸ್ಟು, ಆಮೇಲೆ ಇವರು ಯೋಗನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಮತ್ತೆ ಈ ತರ ಎಲ್ಲ ನಂಗೆ ಖಂಡಿತ ಗೊತ್ತಿರ್ಲಿಲ್ಲ. ನಾನು ಈ ನಿಟ್ಟಿನಲ್ಲಿ ನೋಡಿದಾಗ ಅವರು ಒಂಥರ ಈ ತರದಲ್ಲೂ ಜನಕ್ಕೆ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಬರೋಸೋದನ್ನ ಅವರು ಇದ್ ಮಾಡ್ತಾ ಇರ್ತಾರೆ. ತಾಯಿಯಾಗಿ ಇಂಥ ತಾಯಿ ಯುವರಾಜ್ ಅವರನ್ನ ಬೆಳೆಸಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಯುವರಾಜ್ ಅವರ ವ್ಯಕ್ತಿತ್ವನೂ ಅದೇ ತರ ಇರುತ್ತೆ. ಐ ಥಿಂಕ್ ನಾನು ಎಲ್ಲಾ ತರದ ಒಂದು ಮುಂದೆ ಹೋಗೋ ರಾಜಕಾರಣಿಯಾಗಿ ಅವ್ರನ್ನ ನಾನು ನೋಡ್ತಾ ಇದ್ದೀನಿ. ಇಂಥವ್ರು ಒಂಥರ ಒಳ್ಳೆ ಮನಸ್ಸಿರೋರು ರಾಜಕಾರಣಕ್ಕೆ ಬರ್ಬೇಕು. ಆವಾಗ ನಮ್ದು ಇನ್ನೂ ಸುಲಭ ಆಗುತ್ತೆ ನಮ್ಗೆ ದಾರಿ, ನಮ್ಮಂತವ್ರಿಗೆ ಲೈಕ್ ಮುಂದೆ ಹೋಗೋಕೆ ಸುಲಭ ಆಗುತ್ತೆ ಅಂತ ಅನ್ಕೊಳ್ತೀನಿ.